ಅದಕ್ಕೆ ಆ ಫೋನ್ ನಂದೆ, ಯಾಕೇನಾಯ್ತು? ಯಾರನ್ ಕೇಳಿ ನನ್ನ ಫೋನ್ ತೆಗೆದು ನಿನ್ ಫೋನ್ ನ ಚಾರ್ಜ್ ಹಾಕೊಂಡೆ? ಮ್ಯಾನರ್ಸ್ ಅಲ್ವಾ ನಿಂಗೆ? ಅದು ಅದಕ್ಕೆ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಅದಕ್ಕೆ ಹಾಕಿದೆ. ಅದಕ್ಕೆ ಹೇಳ್ದೆ ಕೇಳ್ದೆ ನನ್ನ ಚಾರ್ಜರ್ ಯೂಸ್ ಮಾಡ್ತೀಯಾ? ಏ ಅಕ್ಕ, ಒಂದು ಚಾರ್ಜ್ ಮಾಡೋ ವಿಷಯಕ್ಕೆ ಹಿಂಗೆಲ್ಲ ಮಾತಾಡ್ತಾರೇನೆ? ಯಾಕೆ ಕಡ್ಡಿನ ಗುಡ್ಡ ಮಾಡ್ತೀಯಾ? ನೀ ಕಿರ್ಚಾಡ್ತಿರೋದು ಊರಿಗೆಲ್ಲ ಕೇಳಿಸ್ತಾ ಇದೆ ಅಲ್ಲಿ. ಸಾಕು ಸುಮ್ನಿರಮ್ಮ. ಹಿಂದೆ ಮುಂದೆ ಗೊತ್ತಿಲ್ಲದೆ ದೊಡ್ಡದಾಗಿ ಸಪೋರ್ಟ್ ಮಾಡೋದಕ್ಕೆ ಬರ್ಬೇಡ ನೀನು. ತ್ರಿಪುರ, ಅತ್ತೆ, ಸಾರಿ ಅದಕ್ಕೆ, ನಿಮ್ಮನ್ನು ಕೇಳಿದೆ ನಿಮ್ಮ ಚಾರ್ಜರ್ ಯೂಸ್ ಮಾಡಬಾರ್ದಿತ್ತು. ಆದರೆ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ನನ್ನ ಚಾರ್ಜರ್ ಬೇರೆ ಮನೇಲೇ ಬಿಟ್ಟು ಬಂದುಬಿಟ್ಟಿದ್ದೆ. ಆಫೀಸಿಗೆ ಬೇರೆ ಹೋಗೋದಿತ್ತು, ಇಂಪಾರ್ಟೆಂಟ್ ಕಾಲ್ ಬರುತ್ತೆ ಅಂತ ಚಾರ್ಜ್ ಹಾಕ್ಬಿಟ್ಟೆ. ಐ ಆಮ್ ಸಾರಿ. ಓ ಅರ್ಥ ಆಯ್ತು ಬಿಡಮ್ಮ. ನೀನು ಆಫೀಸ್ಗೆ ಹೋಗೋಳು, ಕೈ ತುಂಬಾ ದುಡಿಯೋಳು, ಇಂಪಾರ್ಟೆಂಟ್ ಕಾಲ್ಸ್ ಬರುತ್ತೆ. ಆದ್ರೆ ನಾನು ಮನೆಯಲ್ಲೇ ಬಿದ್ದಿರ್ತೀನಿ, ಮುಸ್ರೆ ತಿಕ್ತಿರ್ತೀನಿ, ನನಗೆ ಯಾವ ಕಾಲ್ಸ್ ಬರುತ್ತೆ ಅಲ್ವಾ? ತ್ರಿಪುರ, ಮಾತಿಗೆ ಒಂದು ಅರ್ಥ ತೂಕ ಅಂತ ಇರಲ್ವೇಲೆ? ಲಕ್ಷ್ಮಿ ಏನು ಮಾತಾಡಿದ್ಲು ಅಂತ ಹೀಗೆ ಮಾತಾಡ್ತಿದ್ಯಾ ನೀನು? ಈ ಮನೇಲಿ ಯಾರು ಏನೇ ಮಾಡಿದ್ರು ಎಲ್ಲರೂ ಸೇರಿ ಬೈಯೋದು ಮಾತ್ರ ನನಗೆ ಅಲ್ವಾ? ಆಯ್ತಮ್ಮ, ಖುಷಿನಾ? ಎಲ್ಲರೂ ಸೇರಿ ನನಗೆ ಬೈತಿದ್ದಾರೆ, ಸಂತೋಷನಾ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಅದಕ್ಕೆ. ಐ ಆಮ್ ರಿಯಲಿ ಸಾರಿ. ನೀವು ಕೋಪ ಮಾಡ್ಕೋಬೇಡಿ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಕೋಪ ಮಾಡ್ಕೋಬಾರ್ದಂತೆ.